ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಹೊಸಪೇಟೆ ವೃತ್ತದಲ್ಲಿನ ಪೆಟ್ರೋಲ್ ಬಂಕ್ನ ಎದುರು ಇಂದು ನಡೆದ ರಸ್ತೆ ಅಪಘಾತದಲ್ಲಿ ಅಡಕಮಾರನಹಳ್ಳಿಯ ಸುಮಾರು 47 ವರ್ಷದ ನರಸಿಂಹಮೂರ್ತಿರವರು ಸ್ಥಳದಲ್ಲೇ ಮೃತಪಟ್ಟಿರುತ್ತಾರೆ. ಪೆಟ್ರೋಲ್ ಬಂಕ್ನ ಎದುರು ಸಣ್ಣದೊಂದು ರಸ್ತೆ ಉಬ್ಬು ಇದ್ದು ಇದು ರಸ್ತೆ ಅಪಘಾತಕ್ಕೆ ಕಾರಣವಾಗಿದೆ. ಈ ಭಾಗದಲ್ಲಿ ಹಲವಾರು ರಸ್ತೆ ಅಪಘಾತಗಳು ನಡೆಯುತ್ತಿದೆ. ರಸ್ತೆ ಉಬ್ಬನ್ನು ತೆರವುಗೊಳಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಮತ್ತು ಏನಂದರೆ ಈ ಶನಿವಾರ ಭಾನುವಾರದತ್ತು ಅಂದ್ರೆ ಜಾಸ್ತಿಗಳು ಗಾಡಿಗಳು ಸಹ ಇಲ್ಲಿ ಓಡಾಡೋಕ್ಕೆ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಈ ಹಂಸು ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಒಂದು ದುರ್ಮರಣ ನಡೆದಿದೆ ಇಲ್ಲಿ ನಮ್ಮ ಹೊಸಪೇಟೆ ಸರ್ಕಲಲ್ಲಿ. ಇದು ಹಂಸು ಅವರ ಗಾಡಿ ಆಟೋಯಿಂದ ಬಂದು ಇವರೇ ಆಟೋಗೆ ಹೊಡ್ಕೊಂಡಿರೋದು. ಪಾಪ ಇದು ಯಾರ್ದು ತಪ್ಪೇನಾಗಿಲ್ಲ. ಬಟ್ ಇವತ್ತು ಹೆಲ್ಮೆಟ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಪೊಲೀಸ್ ಇಲಾಖೆಯನ್ನು ಹೇಳ್ತಾರೆ. ಇವತ್ತು ಅದು ಸಹ ಬಹುಶಃ ಅವ್ರು ಹೆಲ್ಮೆಟ್ ಹಾಕೊಂಡಿದ್ರೆ ಇವತ್ತು ಅವ್ರ ಜೀವನದ ಉಳಿಬೋದಾಯ್ತು ಅಂತ ಹೇಳ್ಬಿಟ್ಟು ಆಮೇಲೆ ಇದು ರಾಮನಗರ ಮತ್ತು ಗುಡಮಳ್ಳಿ ರಸ್ತೆಗೆ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡ್ತೀನಿ. ನಾನು ಪ್ಯಾರಾಗೇಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಮ್ಮ ಹೊಸಪೇಟೆ ಸರ್ಕಲ್ಗೆ ಕೇಳ್ಕೊತೀನಿ. ಯಾಕೆಂದರೆ ಒಂದು ಪ್ರಾಣ ಯಾರ್ದಾದ್ರೂ ಪ್ರಾಣನೇ ಇವ್ರನ್ನೇ ನಂಬ್ಕೊಂಡಂಥ ಜೀವಗಳು ಮನೆಗಳಲ್ಲಿ ಇರ್ತಾರೆ. ಹಾಗಾಗಿ ದಯವಿಟ್ಟು ಇದೊಂದು ಪ್ಯಾರಾಗೇಟ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಗಿರಿರಾಜ್ ಸರ್ಗೆ ನಾನು ಈ ಮುಖಾಂತರ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.